ವರ್ಷದಲ್ಲಿ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಏರಿಕೆ ಆದಾಗ ನಾವು ಕೂಡ ಒಂದು ಕರೆಯನ್ನು ಕೊಟ್ಟಿದ್ದೇವೆ, ಬಂದ್ ಕರೆ. ನಾನು ರಾಜಕೀಯ ಮಾತಾಡಿಗೆ ಹೋಗುವುದಿಲ್ಲ. ಆವಾಗ ನಮ್ಮ ಸಚಿವರು ಇದ್ರು, ಬೇರೆ ಕಡೆಯವರು, ಆಗಿನ ಶಾಸಕರಾದಂಥ ಪ್ರಮೋದ್ ಮಧ್ವರಾಜರು, ನಾವೆಲ್ಲ ಇವರನ್ನು ನಂಬಿಕೊಂಡು ಪ್ರತಿಭಟನೆ ಮಾಡಿದೆವು ಸಾಂಕೇತಿಕ ರೀತಿಯಲ್ಲಿ. ನೀವು ಹೇಗೆ ಇವತ್ತು ಸ್ವಯಂ ಪ್ರೇರಿತ ಸಾಂಕೇತಿಕ ರೀತಿಯ ನಿಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು, ಅದೇ ರೀತಿಯಲ್ಲಿ ನಾವು ಕೂಡ ಪ್ರತಿಭಟನೆ ಮಾಡಿದ್ದೇವೆ. ಆವಾಗ ಅಂದಿನ SP ಅವರು ನಮಗೆ ಲಾಠಿ ಹೇಟನ್ನು ಮಾಡಿದರು. ಇವತ್ತು ನಾವು ಕೇಸು ಅನುಭವಿಸ್ತಾ ಇದ್ದೇವೆ. ಆವಾಗ ಪ್ರಮೋದ್ ಮಧ್ವರಾಜ್ ಈ ಆಕ್ರೋಶವನ್ನು ತೋರಿಸಲೇ ಇಲ್ಲ, ತೊಂದರೆ ಇಲ್ಲ, ಆದರೂ ನಾವು ಅದನ್ನು ಅನುಭವಿಸಿಕೊಂಡು ಬಂದಿದ್ದೇವೆ. ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡುದು ಬಂಧುಗಳೇ, ನಿಮ್ಮಲ್ಲಿ ನಾನು ವಿನಂತಿ ಮಾಡುದು, ಇವತ್ತು ನನ್ನನ್ನು ಸೇರಿಕೊಂಡು ಇವತ್ತು ಯಾವುದೇ ರಾಜಕೀಯ ಮುಖಂಡರ ಮಾತಿಗೆ ನೀವು ಬೆಲೆ ಕೊಡಬೇಡಿ. ಯಾಕೆಂತ ಹೇಳಿದ್ರೆ ಇವತ್ತು ನಾವು ವೇದಿಕೆಯಲ್ಲಿ ನಮ್ಮ ಚಟ ತೀರಿಸಲಿಕ್ಕೆ ಮಾತಾಡ್ತೇವೆ ಹೊರತು ಇದು ಬೇರೆ ಯಾವ ಉದ್ದೇಶಕ್ಕೆ ಇವರನ್ನು ನಂಬಬೇಡಿ. ಖಂಡಿತವಾಗಿ ಮೀನುಗಾರಿಕೆಗೆ ತೊಂದರೆ ಆದಾಗ ಖಂಡಿತ ನಾವು ನಿಮ್ಮ ಪರವಾಗಿ ಇದ್ದೇವೆ. ಯಾವ ಸಂದರ್ಭದಲ್ಲಿ ಇದ್ದೇವೆ, ಅದು ಯಾವುದೇ ಸಂದರ್ಭದಲ್ಲಿ ನಾವು ರಾಜಕೀಯ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾವುದೇ ಸಂದರ್ಭದಲ್ಲಿ ಮೀನುಗಾರಿಕೆ ಬಂಧುಗಳಿಗೆ ತೊಂದರೆ ಆದಾಗ ನಾವು ನಿಮ್ಮ ಜೊತೆ ಯಾವಾಗ ನಿಲ್ತೇವೆ ಅಂತ ಅವಕಾಶಕ್ಕೆ ಹೊಂದಿಸಿದ ನನ್ನ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ವರ್ತಿಸಿ. ದಯವಿಟ್ಟು ಉತ್ತರವನ್ನ ವೇದಿಕೆಯಲ್ಲಿದ್ದವರು ಕೊಡ್ತಾರೆ. ದಯವಿಟ್ಟು ಬಂಧುಗಳೇ, ದಯವಿಟ್ಟು ಗಮನಿಸಿ, ದಯವಿಟ್ಟು ಆಸನವನ್ನು ಸ್ವೀಕರಿಸಿ. ದಯವಿಟ್ಟು ವೇದಿಕೆಯಲ್ಲಿದ್ದವರು ಉತ್ತರವನ್ನು ಕೊಡ್ತಾರೆ. ನಮ್ಮ ವೇದಿಕೆ ನಮ್ಮ ಹಾಳ್ಮಲ್ತುಮಿನೆ ದಯಮಲ್ತದೆ ಈ ಸಮ ಎಡ್ಡಗಿತ್ತು ಹೋಗುಂಡು ಈ ಪ್ರತಿಭಟನೆಗೆ ನಮ್ಮ ಸಾಕ ಮಲ್ಪಡು ಒಂದೇ ವಿಷಯ ಬಗ್ಗೆ ನಾವು ಒಂದಲ್ಲಿ ಚಿಂತನೆ ಸಾಕಷ್ಟು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಮಹಿಳೆಯರು ನಾಳೆ ಹೆಚ್ಚಿಗೆ ಬೇಡ ಅವು ಭಾರಿ ಘಟನೆ ಕಾರಣ ಪಡು. ದಯವಿಟ್ಟು ದಯಮಲ್ತ ದಯಮಲ್ತದೆ ನಮ್ಮ ಓಪನ್ ಮುಲ್ಪ ರಿಕ್ವೆಸ್ಟ್. ಮೀನುಗಾರರ ಸಂಘದ ಪರವಾಗಿ ವಿನಂತಿ ಮಾಡ್ತಾ ಇದ್ದೇವೆ ಬಂಧುಗಳೇ, ಮೀನುಗಾರರ ಸಂಘದ ಪರವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಕೂತ್ಕೊಳ್ಳಿ, ಎಲ್ಲರೂ ಕೂಡ ಎಲ್ಲರೂ ಕೂತ್ಕೊಳ್ಳಿ. ಇಲ್ಲಿ ನಮ್ಮ ಇಲ್ಲದ ಪಂಜಾನಗರ ವೈದ್ಯರು ಶಾಂತ ರೀತಿಯಲ್ಲಿ ಕುಲ್ಲು ದಯಮಲ್ತದೆ. ಇವತ್ತಿನಲ್ಲಿ ನಮ್ಮ ಮಂಜು ಕೊಳವರು ಮಾತಾಡ್ತಾ ಇದ್ದಾರೆ. ಇವತ್ತಿನಲ್ಲಿ ನಮ್ಮನ್ನು ಉದ್ದೇಶಿಸಿ ಮಂಜುನಾಥ್ ಕೊಳವರು ಮೀನುಗಾರರ ಸಂಘದ ಅಧ್ಯಕ್ಷ ಮಾತಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನುಂಟು, ನಮ್ಮ ಉದ್ದೇಶ ದಯಮಲ್ತದ ನಮ್ಮಲ್ಲಿ ಕೆಲವೊಂದು ತಪ್ಪತ್ತರ ನಮ್ಮ ಸಭೆ ಮಲ್ತ